ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆಧಾರದ ಸ್ವಾಗತ. ಇದು ಸೂಪರ್ ಆಗಿರುವ ನಾನೊಂದು ಮಾವಿನ ಹಣ್ಣಿನ ಕೊಕೊನಟ್ ಸಾರು ಮಾಡಿದ್ದೇನೆ. ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಮೆಣಸು ಎಲ್ಲ ಮಸಾಲೆಗಳನ್ನು ಸೇರಿಸಿ ಒಂದು ಸೂಪರ್ಬ್ ಆಗಿರುವ ಸಾರು ಮಾಡಿದ್ದೇನೆ. ಇದು ಬಹಳ ರುಚಿಕರ ಆಗ್ತದೆ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೇನೆ. ಮಾವಿನಕಾಯಲ್ಲಿ ಹುಳಿ ಮತ್ತು ಸಿಹಿ ಎರಡೂ ಇತ್ತು. ಹಾಗೆ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆಲ್ರಿಗೂ ನಾನು ಹೇಳಿಕೊಡ್ತೀನಿ. ಬನ್ನಿ ನೋಡಿ ಬರುವ ನಾವು ಹೇಗೆ ಮಾಡೋದು, ಸುಲಭವಾಗಿ ಹೇಗೆ ಮಾಡೋದು ಅಂತ. ಈಗ ಮಾವಿನ ಹಣ್ಣಿನ ಕರಿಗೆ ನಾನು ಈ ಥರ ನೋಡಿ ಉದ್ದ ಸೈಜಲ್ಲಿ ಬರ್ತದಲ್ವ, ಈ ಥರ 4 ಮಾವಿನ ಹಣ್ಣು ತಗೊಂಡಿದ್ದೇನೆ ಇವತ್ತು. ಇದು ಫುಲ್ಲು ತುಂಬ ಹಣ್ಣಾಗಿಲ್ಲ, ಆದರೆ ಹಣ್ಣಾಗಿದೆ. ಹೀಗೆ ಇರಬೇಕು ಮಾವಿನಕಾಯಿ ಕರಿ ಮಾಡುವಾಗ. ಹುಳಿ ಇರಬೇಕು, ಸಿಹಿ ಇರಬೇಕು, ಎರಡೂ ಕೂಡ ಇದರಲ್ಲಿದೆ. ಮತ್ತು ಈಗ ಮಾವಿನ ಹಣ್ಣು ಸ್ಟಾರ್ಟ್ ಅಲ್ವ, ಹಾಗಾಗಿ ಸ್ವಲ್ಪ ಹುಳಿನೇ ಇರ್ತದೆ. ಇದನ್ನೀಗ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ಹೇಳ್ಕೊಡ್ತೇನೆ. ಹಣ್ಣನ್ನು ಮತ್ತು ಸಿಪ್ಪೆಯನ್ನು ಬೇರ್ಪಡಿಸುವ ನಾವು. ಮಾವಿನ ಸಿಪ್ಪೆಯನ್ನು ಬೇರೆ ಮಾಡಬೇಕು, ಹಾಗೆ ಮಾವಿನ ಹಣ್ಣನ್ನು ಕೂಡ ಬೇರೆ ಮಾಡಬೇಕು. ನೋಡಿ ತಗೊಳ್ಳಿ. ಮಾವಿನ ಹಣ್ಣೆಲ್ಲ ಕೆಲವು ಕಡೆ ಎಲ್ಲ ತುಂಬ ಕೆಮಿಕಲ್ ಪೌಡಿ ಎಲ್ಲ ಹಾಕ್ತಾರೆ. ನೋಡಿ, ಹೀಗೆ ಒಂದೊಂದು ಮಾವಿನ ಹಣ್ಣನ್ನು ಹೀಗೆ ಮಾಡೋ ಮೊದಲು ಚೆನ್ನಾಗಿ ಕೈ ತೊಳ್ಕೊಳ್ಳಿ ಆಯಿತಾ. ಈಗ ಇದೆರಡನ್ನು ಸಪ್ರೇಟ್ ಮಾಡುವ. ಈಗ ನೋಡಿ, ಸಿಪ್ಪೆ ಸಪ್ರೇಟ್ ಮಾಡಿದ್ದೇನೆ, ಹಾಗೆ ಮಾವಿನ ಹಣ್ಣನ್ನು ಕೂಡ ಸಪ್ರೇಟ್ ಮಾಡಿದ್ದೇನೆ. ಇವಾಗ ನಾವು ಸಿಪ್ಪೆಗೆ ನೀರು ಹಾಕಿ ಸರಿಯಾಗಿ ಕಿವುಚುವ. ಯಾಕಂದರೆ ಈಗ ಹೊಸತಾಗಿ ಮಾವಿನ ಹಣ್ಣು ಬರೋದಲ್ವ, ಹಾಗಾಗಿ ಸಿಪ್ಪೆಲ್ಲ ಹಾಕೋದು ಬೇಡ. ಇದರ ರಸ ಎಲ್ಲ ತೆಗೆದು ಈ ಸಿಪ್ಪೆಯನ್ನು ಬಿಸಾಕುವ ನಾವು. ಸ್ಟಾರ್ಟಿಂಗ್ ಅಲ್ವಾ, ಮಾವಿನಕಾಯಿಗೆ ಒಳ್ಳೆ ರೇಟ್ ಉಂಟು ಇವಾಗ. ಇದನ್ನೀಗ ಸ್ವಲ್ಪ ಕಿವುಚಿ, ಫುಲ್ಲು ಕಿವುಚೋದು ಬೇಡ. ಫುಲ್ಲು ಕಿವುಚಿದ್ರೆ ನಮಗೆ ಮತ್ತು ತಿನ್ನಲಿಕ್ಕೆ ಏನು ಸಿಗೋದಿಲ್ಲಲ್ಲ. 1-2 ಸಲ ಹೀಗೆ ಕಿವುಚಿ ಸಾಕು. ಕೈಯನ್ನಷ್ಟು ನೀಟಾಗಿ ಇಟ್ಕೊಳ್ಬೇಕು ಕಿವುಚ ಮೊದಲು. ನೋಡಿ, ಥರ ಹಾಗೆ ಜ್ಯೂಸು ಕುಡಿದು ಬಿಡೋಣ ಅಂತ ಅನ್ನಿಸ್ತದಲ್ವ, ಹಾಗೆ ಅದು. ನೋಡಿ, ಹೀಗೆ ಇರಲಿ. ಈ ಮಾವಿನಕಾಯಿ ಕರಿಗೆ ನಾವು ಮಸಾಲೆ ರೆಡಿ ಮಾಡೋಣ. ಈಗ ಮೊದಲು ಒಂದು 4-5 ಬ್ಯಾಡಗಿ ಮೆಣಸನ್ನು ಈಗ ಉರಿಯಿರಿ. ಬಾಣಲಿ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಈಗ ನಿಧಾನವಾಗಿ ಉರಿಬೇಕು. ಇಲ್ಲೊಂದು ಚಿಕ್ಕ 6 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ ನಾನು. ಈಗ ಒಂದು 5-6 ಗುಂಟೂರು ಮೆಣಸಿನಕಾಯಿ ಹಾಕಿ, ಇದು ಖಾರ ಇಲ್ಲ ಮೆಣಸಿನಕಾಯಿ, ಹಾಗೆ ಇದನ್ನು ಕೂಡ ಉರಿಯಿರಿ. ಎಲ್ಲ ನಿಧಾನವಾಗಿ ಉರಿಬೇಕು. ಈಗ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ. ಈ ಮಾವಿನಕಾಯಿ ಸಾರಿಗೆ ಸಾಸಿವೆ ಹಾಕಲೇಬೇಕು. ಇದನ್ನು ಕೂಡ ಉರಿಯಿರಿ. ಕರಿಬೇವು ಸೊಪ್ಪು ಹಾಕಿ, ಧನಿಯಾ ಬೀಜ ಕೂಡ ಹಾಕಿ 1 ನಿಮಿಷ ಹೀಗೆ ಉರಿಯಿರಿ. ಸ್ಟವ್ ಆಫ್ ಮಾಡಿದ ಮೇಲೆ ಒಂದೇ ಒಂದು ಚಿಟಿಕೆ ಮೆಂತ್ಯ ಹಾಕಿದ್ದೇನೆ. ಈ ಮೆಂತ್ಯ ಸೀದು ಹೋಗೋದು ಬೇಗ ಅಲ್ವಾ, ಹಾಗಾಗಿ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿದ್ದೇನೆ. ಈ ಬಿಸಿಗೆ ಮೆಂತ್ಯ ಫ್ರೈ ಆದರೆ ಸಾಕು. ಈ ಮಾವಿನ ಹಣ್ಣಲ್ಲಿ ಹುಳಿ ಇತ್ತು, ಹಾಗಾಗಿ ಹುಳಿ ಇತ್ತು, ಸಿಹಿ ಇತ್ತು. ಕೆಲವು ಮಾವಿನ ಹಣ್ಣಲ್ಲಿ ಬಹಳ ಸಿಹಿ ಇರ್ತದೆ, ಆಗ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದರಲ್ಲಿ ಹುಳಿ ಇರೋದಕ್ಕೆ ನಾನು ಸ್ವಲ್ಪ ಹುಳಿ ಕಮ್ಮಿ ಮಾಡಿದ್ದೇನೆ. ಒಂದು ಸಣ್ಣ ನಿಂಬೆಹಣ್ಣಿನಷ್ಟು ಹುಳಿ ತಗೊಂಡಿದ್ದೇನೆ, ತುಂಬ ಸಣ್ಣ ನಿಂಬೆಹಣ್ಣು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕುವ. ಇದೆಲ್ಲ ಉರಿಯೋದಲ್ಲ, ಸ್ಟವ್ ಆಫ್ ಮಾಡಿದ್ದೇನೆ, ಇದು ತೋರಿಸೋದು ನಿಮಗೆ ಅಷ್ಟೇ. ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಕಪ್ಪಲ್ಲಿ ನಾವು ತೆಂಗಿನ ತುರಿ ತಗೊಳ್ಳೋಣ. ಇದೆಲ್ಲ ಈಗ ರುಬ್ಬಿಕೊಂಡು ಬರ್ತೇನೆ ನಾನು ಆಯಿತಾ. ಒಂದು ಸಣ್ಣ ತರಿಯಾಗಿರಲಿ ರುಬ್ಬುವಾಗ. ಈಗ ನೋಡಿ, ಸ್ವಲ್ಪ ತರಿಯಾಗಿ ರುಬ್ಬಿದ್ದೇನೆ ಮಸಾಲೆಯನ್ನು. ಈಗ ಸಾರು ಮಾಡುವ. ಈಗ ಸಾಸಿವೆ, ಹಾಗೆ ಒಣಮೆಣಸು, ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕುವ.
ಈಗ ಕಿವಿಚಿದ ಮಾವಿನ ಹಣ್ಣನ್ನು ಕೂಡ ಹಾಕುವ. ಈಗ ಉಪ್ಪನ್ನು ಸೇರಿಸುವ. ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಕುದೀಲಿ, ಆಮೇಲೆ ಮಸಾಲೆ ಹಾಕುವ. ಈಗ ಮಸಾಲೆ ಹಾಕುವ. ಈಗ ಚೆನ್ನಾಗಿ ಕುದಿಬೇಕು. ಮಸಾಲೆ 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 ನೋಡಿ ಎಷ್ಟು ಸೂಪರ್ ಇದೆ ಅಲ್ಲ ಮಾವಿನ ಹಣ್ಣಿನ ಸಾರು. ಈ ಸಾರನ್ನು ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಹಾಗೆ ಒಂದು 2-3 ಸಣ್ಣ ಬೆಲ್ಲದ ಪೀಸ್ ಕೂಡ ಹಾಕುವ. ನಿಮಗೆ ಬೇಕಂದರೆ ಜಾಸ್ತಿ ಕೂಡ ಹಾಕ್ಬೋದು, ಅಂದರೆ ಇಷ್ಟು ಸಾಕು. ಸಿಹಿ ಇರಬೇಕು ಅಷ್ಟೇ. ಆಮೇಲೆ ಮಾವಿನ ಹಣ್ಣಿನ ಸಾರು ಪಾಯಸ ಆಗಬಾರ್ದು. ನೋಡಿ, ನಮ್ಮ ಮಾವಿನ ಹಣ್ಣಿನ ಸಾರು ಈಗ ರೆಡಿ ಆಯಿತು. ಕರಿ ಅಥವಾ ಸಾರು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇನ್ನು 1 ನಿಮಿಷ ಈಗ ಕುದಿದರೆ ಸಾಕು. ನೋಡಿ, ಇಷ್ಟು ಗಟ್ಟಿ ಬರಬೇಕು ಸಾರು. ಹಾಗೆ ಮಾವಿನ ಹಣ್ಣು ನೋಡಿ. ಹಾಗೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಮತ್ತು ನನ್ನ ಈ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಮಾಡುವ ಒಂದೊಂದು ಅಡುಗೆಯನ್ನು ಕೂಡ ನೀವು ಮನೇಲಿ ಮಾಡಿ ನೋಡಿ. ಭಾಳ ಹೆಲ್ತಿ ಅಡುಗೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ಇನ್ನೊಂದು ಒಳ್ಳೆಯ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ರಿಗೂ ಟಾಟಾ ಬಾಯ್.